ಯಲಬುರ್ಗಾ. ಗೋ ಸಂರಕ್ಷಣೆ ನಮ್ಮ ದೇಶದ ಸಂಸ್ಕೃತಿಯಾಗಿದ್ದು, ಗೋಗಳ ರಕ್ಷಣೆ ಪ್ರತಿಯೊಬ್ಬರ ಮೊದಲ ಕರ್ತವ್ಯವಾಗಬೇಕು ಎಂದು ಶ್ರೀಧರ ಬುರುಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿ ಹೇಳಿದರು. ಪಟ್ಟಣದ ಕಿತ್ತೂರಾಣಿ ಚೆನ್ನಮ್ಮ ವೃತ್ತದಲ್ಲಿ ಗೋರಕ್ಷಣೆ ತಾಲೂಕು ಅಭಿಯಾನ ಘಟಕದ ವತಿಯಿಂದ ಸೋಮವಾರ ಆಯೋಜಿಸಿದ್ದ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಗೋವಿನ ಹಾಲು ಸೇರಿದಂತೆ ವಿವಿಧ ಉತ್ಪನ್ನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಗೋಗಳಿಗೆ ವಿಶೇಷ ಆದ್ಯತೆ ನೀಡಬೇಕು ಎಂದು ಹೇಳಿದರು. ಹಿರಿಯ ಮುಖಂಡ ವೀರನಗೌಡ ಬನಪುರ ಮಾತನಾಡಿ, ಗೋವು ಮತ್ತು ಮನುಷ್ಯರ ನಡುವೆ ಭಾವನಾತ್ಮಕ ನಂಟು ಇದೆ. ಗೋ ಸಂರಕ್ಷಣೆ ಮಾಡುವವರಿಗೆ ರಕ್ಷಣೆ ನೀಡುವುದರ ಜೊತೆಗೆ ರಕ್ಷಿಸಿದ ಗೋಗಳ ನಿರ್ವಹಣೆಗೆ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಹೇಳಿದರು. ಗೋವಿನ ಹೆಸರಿನಲ್ಲಿ ಉಂಟಾಗುವ ಸಮಸ್ಯೆಗಳ ಅವಲೋಕನ ಮಾಡಿ ಗೋ ಸಂರಕ್ಷಕ ನಿಧಿ ಸ್ಥಾಪನೆ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಅಂಗವಾಗಿ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಗೋಮಾತೆಗೆ ಪೂಜೆ ಸಲ್ಲಿಸಿ ನಂತರ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಸ್ಮರಿಸಿ ಇವತ್ತಿನ ದಿವಸ ಈ ಒಂದು ಅಭಿಯಾನ ಯಾವ ಉದ್ದೇಶಕ್ಕೆ ನಾವು ಮನವಿ ಕೊಡ್ತಾ ಇದ್ದೀವಿ ಅಂತಂದರೆ, ನಮ್ಮ ರಾಷ್ಟ್ರದ ಪ್ರಾಣಿಯಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಹುಲಿಯನ್ನಾಗಿ ನೇಮಿಸಿದ್ದಾರೆ. ನಾವೆಲ್ಲ ರಾಷ್ಟ್ರದ ಪ್ರಾಣಿ ಯಾವುದು ಅಂತಂದ್ರೆ ಹುಲಿ ಅಂತ ಹೇಳ್ತೀವಿ. ಆದರೆ ಹುಲಿಯಲ್ಲಿ ಅದ್ರಲ್ಲಿ ಯಾವ ಗುಣ ಇರುತ್ತಂತಂದರೆ ಅದು ದುಷ್ಟ ಗುಣ ಇರುತ್ತೆ. ಏನಂತಂದ್ರೆ ಸಾತ್ವಿಕ ಇರುವಂಥ ಪ್ರಾಣಿಗಳನ್ನ ಕೊಂದು ತಿನ್ನುವಂಥ ಗುಣ ಅದರಲ್ಲಿರುತ್ತೆ. ಆದರೆ ನಮ್ಮ ಭಾರತೀಯರು ಏನಪ್ಪ ಅಂತಂದರೆ ಒಳ್ಳೆ ಗುಣ ಉಳ್ಳಂಥವ್ರು. ನಮ್ಮ ಭಾರತೀಯ ಜನಾಂಗ ಏನಪ್ಪ ಅಂತಂದ್ರೆ ಏನಂತಂದ್ರೆ ಒಳ್ಳೆ ಗುಣಗಳನ್ನು ಹೊಂದಂಥ ನಮ್ಮ ಜನತೆ ಏನಪ್ಪ ಅಂತಂದರೆ ಅವ್ರಿಗೆ ತಕ್ಕ ಗುಣ ಅಂತಂದರೆ ಗೋಮಾತೆಯನ್ನು ಮಾಡಬೇಕು. ರಾಷ್ಟ್ರ ಪ್ರಾಣಿ ಹುಲಿಯನ್ನು ತೆಗೆದು ನಮ್ಮ ಗೋಮಾತೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮೆಲ್ಲರೂ ಕೂಡ ಇಲ್ಲಿ ಹಿರಣ್ಣರ ಆದಿಯಾಗಿ ನಮ್ಮ ಸುರೇಶ್ ಗೌಡ ಅಧ್ಯಕ್ಷರು, ಪಟ್ಟಣ ಪಂಚಾಯತ್ ಅಧ್ಯಕ್ಷರು, ತಹಶೀಲ್ದಾರರು ಎಲ್ಲರೂ ಒಟ್ಟಾರೆ ಇಲ್ಲಿ ಹಿರಿಯರು ಏನಪ್ಪ ಅಂತಂದರೆ ನಮ್ಮ ರಾಷ್ಟ್ರ ಪ್ರಾಣಿಯನ್ನು ಗೋಮಾತೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ಅಭಿಯಾನ ನಾವು ನಡೆಸಿಕೊಂಡು ಮನವಿಯನ್ನು ಕೊಡ್ತೇವೆ ತಹಶೀಲ್ದಾರಿಗೆ. ಇದು ಆಕಳ ಅಂತಂದರೆ ನಾವು ಹಿರಿಯರು ಇಟ್ಟಂತ ಹೆಸರು ಆಕಳ ಅಂತಂದ್ರೆ ಆಕಳ ಪರಮಾತ್ಮನ ಸ್ವರೂಪ. ಆಕಳ ಅಂದರೆ ಆ ಪರಮಾತ್ಮನ ಸ್ವರೂಪ ಅದ್ರಲ್ಲಿ ನಾವು ಕಾಣಬಹುದು. ಯಾಕಂತಂದರೆ ಪರಿಸರವನ್ನು ಹಾಗೂ ರಕ್ಷಣೆ ಮಾಡುವಂಥದ್ದು, ಸ್ವಾಸ್ಥ್ಯವನ್ನು ಆರೋಗ್ಯವನ್ನು ಕಾಪಾಡುವಂಥದ್ದು ಏನಪ್ಪ ಅಂತಂದರೆ ಗಿಡ ಮರಗಳು, ನಂತರ ಕಾಪಾಡುವಂಥದ್ದು ಆಕಳ. ಅದರಿಂದ ಏನಪ್ಪ ಅಂತಂದರೆ ಈ ಪರಿಸರವನ್ನು ಒಂದು ಸ್ವಾಸ್ಥ್ಯವಾಗಿ ಮಾಡುವಂಥ ತಾಕತ್ತು ಇವು ಎರಡರಲ್ಲೈತಿ. ಗಿಡ ಮರಗಳನ್ನು ನಾಟುವಂಥ ಕೆಲಸ ಹಾಗೂ ಗೋಮಾತೆಯನ್ನು ರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡಿದ್ದಾದನೇಪ್ಪ ಅಂತಂದ್ರೆ ನಮ್ಮ ದೇಶ ಏನಪ್ಪ ಅಂತಂದ್ರೆ ಸಂಸ್ಕೃತಿ ನನ್ನ ಏನಂತಂದ್ರೆ ಆಕಳ ಅಂತಂದ್ರೆ ಅಲ್ಲಿ ನಮ್ಮ ಬಿಟ್ಟಂಥ ತೆನೆಯನ್ನು ಮುರ್ಕೊಂಡು ನಾವು ಜೋಳ ತೆನೆ ಮುರ್ಕೊಂಡು ವೇಸ್ಟ್ ಆದಂಥ ತಪ್ಪೇನಂತಂದ್ರೆ ನಮ್ಮ ಏನಪ್ಪ ಅಂತಂದ್ರೆ ಅಮೃತವನ್ನು ಕೊಡುವಂಥ ತಾಕತ್ತು ಆಕಳಲ್ಲೈತಿ. ಆಕಳನ್ನು ನಾವು ಏನಪ್ಪ ಅಂತಂದರೆ ನಾವು ರಾಷ್ಟ್ರ ಪ್ರಾಣಿಯಾಗಿ ಮಾಡಬೇಕು ಅನ್ನೋಂಥದ್ದು ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಏನಪ್ಪ ಹಿರಿಯರು ಇನ್ನು ಸಂಘಟನೆ ಮಾಡಿಕೊಂಡು ಹೋರಾಟವನ್ನು ನಡೆಸಿದ್ದೀವಿ. ಯಾಕಂತಂದರೆ ಈ ರಾಷ್ಟ್ರದಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಏನಪ್ಪ ಅಂತಂದರೆ ಈಗ ನಾವು ಆಕಳನ್ನ ಮಾಡಬೇಕು ಅಂತಂದು ಮನವಿಯನ್ನು ಕೊಡುವಂಥದ್ದು ಪ್ರತಿಯೊಬ್ಬರು ಕೂಡ ತಮ್ಮ ಸಹಿಯನ್ನು ಮಾಡಿ ಅದ್ರ ಜೊತೆಗೆ ಏನಪ್ಪ ಇದು ಬೆಂಬಲವನ್ನು ಸೂಚಿಸಿದ್ದಾರೆ. ಆ ಬೆಂಬಲಕ್ಕೆ ತಕ್ಕಂತೆ ತಾವೆಲ್ಲರೂ ಈ ರಾಜಕೀಯ ಮುಖ್ಯಮಂತ್ರಿ ಆದಿಯಾಗಿ ಪ್ರತಿಯೊಬ್ಬರು ಈ ಒಂದು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಬ್ಬ ರಾಜಕಾರಣಿಗಳು ಇದನ್ನು ಮುತುವರ್ಜಿ ವಹಿಸಿಕೊಂಡು ಇದನ್ನು ನಮ್ಮ ರಾಷ್ಟ್ರ ಪ್ರಾಣಿ ಆಕಳನ್ನಾಗಿ ಮಾಡಬೇಕು ಅನ್ನೋ ಗೋಮಾತೆಯನ್ನಾಗಿ ಮಾಡಬೇಕು ಅನ್ನೋಂಥದ್ದನ್ನು ಈ ಅಭಿಯಾನ ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮ ಹೋರಾಟ ಮಾಡಿದ್ವಿ. ಅಂತ ತಾವೆಲ್ಲರೂ ಏನಪ್ಪ ಅಂತಂದ್ರೆ ಎಲ್ಲರೂ ಹಿರಿಯರು ಇದನ್ನು ಆದಿಯಾಗಿ ಏನಪ್ಪ ಅಂತಂದರೆ ನಮ್ಮ ತಹಸೀಲ್ದಾರಿಗೆ ಮನವಿ ಕೊಡ್ತಾ ಇದ್ದೀವಿ. ಅದನ್ನು ಮನವಿ ಸ್ವೀಕರಿಸಿ ಮುಂದೆ ಅದನ್ನು ಶಿಫಾರಸು ಮಾಡಬೇಕು ತಾರೀಖಿ ಮಾಡಿ ನಾವು ಅದನ್ನು ಮನವಿ. ಈ ಸಂದರ್ಭದಲ್ಲಿ ಈರಣ್ಣ ಹುಬ್ಬಳ್ಳಿ, ಸುರೇಶ ಗೌಡ, ಶಿವನಗೌಡ, ಅಂಬರೀಶ್ ಹುಬ್ಬಳ್ಳಿ, ದೊಡ್ಡಯ್ಯ ಗುರುವಿನ್, ಅಶೋಕ್ ಅರ್ಕೇರಿ, ಕಲ್ಲೇಶಪ್ಪ ಕರ್ಮುಡಿ, ಶ್ರೀಶೈಲಪ್ಪ ಗುಂಡವಾಳ, ಮಲ್ಲಪ್ಪ ಸುರಕೋಡ್, ಸಿದ್ದರಾಮೇಶ್ ಬೆಲೇರಿ, ಸುನಿಲ್ ದೇಸಾಯಿ, ಮಹೇಶ್ ಹುಬ್ಬಳ್ಳಿ, ಶಿವು ನೆರಗಲ್, ಆನಂದ್ ಹಡಪದ್, ಯೋಗೇಶ್ ಶೆಟ್, ಸವಿತಾ ಮುರುಡಿಮಠ, ಸಂತೋಷ್ ಮಾತ್ ಜೋಶಿ, ಸುನಿತಾ ಪತಂಗರಾಯ್, ಜಿಎಸ್ ಪಾಟೀಲ್, ಸಿದ್ದಪ್ಪ ಹಕ್ಕಿಗೋಣಿ, ಮಾಂತೇಶ್ ಭಾಸ್ಕರ್, ಸಂಗಪ್ಪ ರಾಮತಾಳ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
TV24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.